ಹಾಯ್ ಫ್ರೆಂಡ್ಸ್, ನಾನಿವತ್ತು ಮಾಡ್ತಾಯಿದ್ದೀನಿ ಹೆಲ್ದಿ ಫುಡ್. ಹೆಸರುಕಾಳು ಹಾಗೂ ಹುರುಳಿಕಾಳು. ಇಲ್ಲಿದೆ ಹುರುಳಿಕಾಳು ಸಲಾಡ್. ಹೆಸರುಕಾಳು, ಹುರುಳಿಕಾಳು ಮತ್ತು ತರಕಾರಿ ಹಾಕಿ ಸಲಾಡ್ ಮಾಡ್ತಾಯಿದ್ದೀನಿ. ಮೊದಲಿಗೆ ನಾನು ಹೆಸರುಕಾಳನ್ನ ಮತ್ತು ಹುರುಳಿಕಾಳನ್ನ ಒಂದೊಂದು ಕಪ್ ಮೆಷರ್ಮೆಂಟಲ್ಲಿ ಕುಕ್ಕರ್ಗೆ ಕಪ್ಪಲ್ಲಿ 1 ಕಪ್ ಅಷ್ಟು ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಹೆಸರುಕಾಳು 1 ಕಪ್ಪು ಹಾಗೂ ಹುರುಳಿಕಾಳು 1 ಕಪ್ಪು ಹಾಕಿ ನೀರು ಹಾಕಿ ಕೂಗಿಸ್ಕೊಳ್ತೀನಿ. ನೋಡಿ ಫ್ರೆಂಡ್ಸ್, ಈಗ ನಾನು 2 ಗ್ಲಾಸಷ್ಟು ನೀರಿಟ್ಟಿದ್ದೀನಿ. 1 ಕಪ್ ಹೆಸರುಕಾಳು ಹಾಕ್ತಿದ್ದೀನಿ. 1 ಕಪ್ ಅಷ್ಟು ಹುರುಳಿಕಾಳು. ಹೆಸರುಕಾಳು ಮತ್ತು ಹುರುಳಿಕಾಳು ಬೆನಿಫಿಟ್ಸ್ ತುಂಬ ಚೆನ್ನಾಗಿರ್ತದೆ. ಹುರುಳಿಕಾಳು ಹೆಣ್ಮಕ್ಳಿಗಾಗಲಿ ಗಂಡ್ಮಕ್ಳಿಗಾಗಲಿ ಸೊಂಟಕ್ಕೆ ತುಂಬಾ ಒಳ್ಳೆಯದು. ಹೆಸರುಕಾಳು ಆರೋಗ್ಯಕ್ಕೆ ತುಂಬ ತಂಪು, ತುಂಬ ಒಳ್ಳೆಯದು. ಸ್ವಲ್ಪ ಆಯಿಲ್ ಹಾಕಿದ್ದೀನಿ. ಒಂದು ಚಿಟಿಕೆ ಉಪ್ಪು ಹಾಕ್ತಾಯಿದ್ದೀನಿ. ಇದನ್ನು ಕೂಡಿಸ್ಕೊಳ್ತೀನಿ ಫ್ರೆಂಡ್ಸ್. ನಾನು ಒಣಗಿರೋ ಕಾಳು ಹಾಕಿರೋದ್ರಿಂದ ಇದನ್ನು ಸುಮಾರು 5 ರಿಂದ 6 ವಿಷಲು ಕೂಗಿಸ್ಕೊಳ್ತೇನೆ. ಇಲ್ಲಿ ಸಣ್ಣಗೆ ಹೆಚ್ಕೊಂಡಿರುವಂಥ ಕ್ಯಾರೆಟ್ ಮತ್ತು ಹುರುಳಿಕಾಯಿ ಮತ್ತು 1 ಬೀಟ್ರೋಟ್ ಮತ್ತು ಕೋಸಂಬರಿ ಇದಿಷ್ಟನ್ನು ಸಣ್ಣಗೆ ಹೆಚ್ಕೊಳ್ಳೋಣ. ಅಲ್ಲಿ ಹುರುಳಿಕಾಳು ಮತ್ತು ಹೆಸರುಕಾಳು ಬೇಯೋಷ್ಟರಲ್ಲಿ ಇದು ತಿನ್ನೋದ್ರಿಂದ ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ. ಕೋಸಂಬರಿ ನೋಡಿ ಫ್ರೆಂಡ್ಸ್, ಹೆಸರುಕಾಳು ಮತ್ತು ಹುರುಳಿಕಾಳು ಇದಕ್ಕೆ ನಾನು ಬಾಯಿ ಮುಚ್ಚಿ ವಿಷಲ್ ಹಾಕ್ತಾ ಇದ್ದೀನಿ. ಇದು ಈಗ ನೋಡಿ ಫ್ರೆಂಡ್ಸ್, ಇದು ಕಾಳುಗಳೆಲ್ಲ ಬೆಂದಿದೆ. ಇದನ್ನು ನಾನು ಇಲ್ಲಿ ಬಸ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿ ಹೆಸರುಕಾಳು ಮತ್ತು ಹುರುಳಿಕಾಳು, ಬೀಟ್ರೋಟ್, ಕ್ಯಾರೆಟ್ ಎಲ್ಲ ತುಂಬ ಕ್ಲೀನಾಗಿ ಬಂದಿದೆ. ಸೊ ಇದನ್ನು ಒಂದು ಪಾನಕ್ಕೆ ಒಲೆ ಹಾಕಿಸಿ ಈಗ ಇದಕ್ಕೆ ಸ್ವಲ್ಪ ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಸಾಕು, ಜಾಸ್ತಿ ಬೇಡ. ಸ್ವಲ್ಪ ಆಯಿಲ್ ಹಾಕ್ಕೊಂಡು ಸ್ವಲ್ಪ ಫ್ಲೇವರ್ಗೆ ಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ. ಬಳಸೋಣ. ಸ್ವಲ್ಪ ಆನಿಯನ್ ಹಾಕೊಳ್ತಾ ಇದ್ದೀನಿ. ಇದನ್ನು ಬಾಡಿಸ್ಕೊಳ್ತಾ ಇದ್ದೀನಿ. ಈಗ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ. ನಾವು ಕೈ ಹಳ್ತಲ್ಲಿ ಹಾಕ್ಬಿಡ್ತೀವಿ ಫ್ರೆಂಡ್ಸ್. ಸ್ಪೂನ್ ಹಳ್ತಾಯಿದ್ದೀನಿ. ಸ್ಪೂನ್ ಹಳ್ತಲ್ಲಿ ಹಾಕ್ಕೊಂಡು ಅದನ್ನು ಬಳಸ್ತಾ ಇದ್ದೀನಿ. ಕೊಂಡಿರೋಂಥ ತರಕಾರಿನ ಮತ್ತು ಬೀಟ್ರೋಟು ಹಾಗೂ ಎಷ್ಟು ಕಲರ್ಫುಲ್ ಆಗಿದೆ ನೋಡಿ. ನೋಡಿ ಫ್ರೆಂಡ್ಸ್, ಈಗ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ.
ನೋಡಿ ಫ್ರೆಂಡ್ಸ್, ತುಂಬ ಕ್ಲೀನಾಗಿ ಎಲ್ಲ ಮಿಕ್ಸ್ ಆಗಿದೆ. ನೋಡ್ತಾ ಇದ್ದೀರಲ್ವ ಎಷ್ಟು ಕಲರ್ಫುಲ್ಲಾಗಿ. ಈಗ ಹಸಿ ತರಕಾರಿ ತಿನ್ನೋಕ್ಕಾಗಲ್ಲ, ಕೆಲವ್ರಿಗೆ ಇಷ್ಟ ಆಗೋದಿಲ್ಲ. ಹಾಗೂ ಮತ್ತು ಹುರುಳಿಕಾಳು, ಹೆಸರು ಕಾಳು ಇವೆಲ್ಲ ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ಇದನ್ನೆಲ್ಲ ಕೆಲವ್ರು ತಿನ್ನಲ್ಲ, ಕೆಲವ್ರು ಇಷ್ಟ ಬೀಳಲ್ಲ. ಮತ್ತು ಹಲಸಿನಕಾಯಿ ಬೀಜದಲ್ಲಿ ಎಷ್ಟು ಹೈ ಪ್ರೋಟೀನ್ ಇದೆ ಅಂದರೆ ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ. ಸೊ ನೋಡಿ, ಹಲಸಿನಕಾಯಿ ಬೀಜನೂ ತುಂಬ ಕ್ಲೀನಾಗಿ ಬೆಂದೋಗಿದೆ ಆ್ಯಕ್ಚುಲಿ ಹೇಳಬೇಕು ಅಂದರೆ. ನೋಡ್ತಾ ಇದ್ದೀರಲ್ಲ ನೋಡಿ. ಸೊ ಇದೆಲ್ಲ ಸೊ ನೋಡಿ ಫ್ರೆಂಡ್ಸ್, ಹೀಗಿದೆ. ತುಂಬ ಚೆನ್ನಾಗಿ ಬಂದಿದೆ. ಅದು ಹಲಸಿನಕಾಯಿ ಬೀಜ ಎಲ್ಲ ಅದು ಮಾಡಿರೋದು. ಇದಕ್ಕೆ ಬೇಕು ಅಂದರೆ ನೀವು ಮೊಸರು ಸಹ ಆ್ಯಡ್ ಮಾಡ್ಕೊಂಡು ತಿನ್ಬೋದು. ಇನ್ನು ಹೈ ಪ್ರೋಟೀನ್ ಸಿಗುತ್ತೆ ನಿಮ್ಮ ಬಾಡಿಗೆ. ಆಮೇಲೆ ಹೆಲ್ತ್ ಬೆನಿಫಿಟ್ಸ್ ಇದೆ. ಡೈಟೇಷನ್ ಮಾಡೋರ್ಗೂ ತುಂಬಾ ಒಳ್ಳೆಯದು. ಈ ಥರ ಹೆಲ್ದಿ ತರಕಾರಿಗಳನ್ನೆಲ್ಲ ಹಾಕ್ಕೊಂಡು ತಿನ್ನೋದ್ರಿಂದ ಮಾಡಿಕೊಂಡು ಹುರುಳಿಕಾಳು, ಹೆಸರು ಕಾಳು ಮತ್ತು ಕ್ಯಾರೆಟ್, ಬೀಟ್ರೂಟ್ ಇದೆಲ್ಲ ತುಂಬಾ ಒಳ್ಳೆಯದು. ಎಲ್ಲ ತರಕಾರಿಗಳು ಒಳ್ಳೆಯದು. ಆದಷ್ಟು ಸೀಸನ್ ವೈಸಲ್ಲಿ ಬರುವಂಥ ಎಲ್ಲ ತರಕಾರಿಗಳನ್ನ ನಾವು ಸೇವಿಸೋದ್ರಿಂದ ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಸೂಪರ್. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಇನ್ನಷ್ಟು ವಿಡಿಯೋಗಳಿಗೋಸ್ಕರ. ಥ್ಯಾಂಕ್ ಯು.